ದರ ಏರಿಕೆ ವಿರುದ್ಧ ಲಾರಿ ಮಾಲೀಕರು ಸಮರ ಸಾರಿದ್ದಾರೆ. ಸಿಎಂ ಜೊತೆ ಮಾತಾಡಿದ್ರು, ಸಾರಿಗೆ ಸಚಿವರ ಜೊತೆ ನಿನ್ನೆ ಮಾತಾಡಿದ್ರು. ಎರಡೂ ಸಂಧಾನ ಸಭೆಗಳು ವಿಫಲ ಆಯಿತು. ರಾಜ್ಯಾದ್ಯಂತ ಇವತ್ತು ಮತ್ತೆ ಮುಷ್ಕರ ಮುಂದುವರಿಯಲಿದೆ. ಇವತ್ತು 7 ಲಕ್ಷಕ್ಕೂ ಹೆಚ್ಚು ಲಾರಿಗಳು ಸಂಚಾರವನ್ನ ಸಂಪೂರ್ಣ ಸ್ತಬ್ಧಗೊಳಿಸಿದ್ದಾವೆ. ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ತರಕಾರಿಗಳು, ಹಣ್ಣುಗಳು, ಆಮೇಲೆ ಬೇಕಾದಂತ ಗೂಡ್ಸ್ ಏನು ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾರಂತೆ ಚಾಲಕರ ಜೊತೆ. ಆ ಸಭೆಯ ಬಳಿಕ ಇನ್ನಷ್ಟು ಉಗ್ರ ಹೋರಾಟಕ್ಕೆ ಚಿಂತನೆಯನ್ನ ಕೈಗೊಂಡಿದ್ದಾರೆ. ಏನಾಗುತ್ತೆ ಹಾಗಾದ್ರೆ ಲಾರಿ ಮುಷ್ಕರ? ಬಹಳ ಮುಖ್ಯವಾಗಿ ಈ ಷಣ್ಮುಗಪ್ಪ ಇದರ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ. ನಾನು ನಿನ್ನೆ ಹೇಳ್ತಾ ಇದ್ದೆ, ಅವರು ಈಗಲೂ ಅವರೇ ಅಧ್ಯಕ್ಷರು. ಒಂದು 10 ವರ್ಷದ ಹಿಂದೆ ಪಾಪ ಕೂದಲೆಲ್ಲ ಕಪ್ಪಿತ್ತು ಅವ್ರದ್ದು ಪಾಪ. ಹಾಗೆ ಬಟ್ ಭಯಂಕರ ಪವರ್ಫುಲ್ ಮನುಷ್ಯ ಒಂಥರ. ಬೇಸಿಕಲಿ ತಮಿಳುನಾಡೇನೋ ಗೊತ್ತಿಲ್ಲ ನನಗೆ ಅವರ ಭಾಷೆಯಲ್ಲಿ, ಬಟ್ ಬಹಳ ಅದ್ಭುತ ಕನ್ನಡ ಮಾತಾಡ್ತಾರೆ. ನಾವು ಅದು ಯಾವುದೇ ಕನ್ನಡಕ್ಕೂ ನೋಡಿ ಅವರ ಮಿಡ್ಡಲ್ಲಿ ಕಾಣ್ತಾರಲ್ಲ ಅವರೇ. ಬಟ್ ಅವರಾದ್ರೂ ಏನ್ರಿ ಮಾಡ್ಬೇಕು ಪಾಪ. ಈಗ ತೈಲ ಬೆಲೆ ಅಂತ ಹೇಳುವಾಗ ದಸಕ್ ಅನ್ನೋದು ಯಾಕೆ ಗೊತ್ತಾ, ನಿಮ್ ಮೇಡಮ್ ಒಂದಕ್ಕೊಂದು ಲಿಂಕ್, ಎಲ್ಲದಕ್ಕೂ ಲಿಂಕು. ತರಕಾರಿಗೆ ಲಿಂಕು, ಮೀನಿಗೆ ಲಿಂಕು, ಹೋಟೆಲ್ಗೆ ಲಿಂಕು, ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟೇಷನ್ಗೆ ಲಿಂಕು, ಎಲ್ಲದಕ್ಕೂ ಲಿಂಕು. ಬಟ್ ಈಗ ಸರ್ಕಾರ ನೋಡಿ, ಸರ್ಕಾರ ಅವರಿಬ್ಬರ ನಡುವೆ 2ನೇ ದಿವಸ ಇವತ್ತು ಮಾತುಕತೆ. 7 ಲಕ್ಷ ಲಾರಿಗಳು ಸಂಚಾರ ಸಂಪೂರ್ಣ ಸ್ತಬ್ಧ ಮಾಡಿದೆ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ. ಅದಾಗುವಂತ ನಾವು ಸಿಂಪಲ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ, ಯಾವುದು ತರಕಾರಿ ಮತ್ತೊಂದು ಅಂತೇಳಿ. ನಾಳೆ ಪೆಟ್ರೋಲ್ ಡೀಸೆಲ್ ಹೆಚ್ಚು ಕಡಿಮೆ ಆಗುತ್ತೆ ರೀ. ಯಾಕಂದ್ರೆ ಅದು ಗಾಡಿ ಬರ್ಬೇಕಲ್ಲ, ನೀವು ಕರ್ಕೊಂಡ್ ಬರ್ಬೇಕಲ್ಲ. ಆಮೇಲೆ ಎಷ್ಟೋ ಮನೆಗಳು ಶಿಫ್ಟ್ ಮಾಡ್ತಾ ಇರ್ತಾರೆ, ಅದೆಲ್ಲ ನಿಂತೋಗ್ಬಿಡ್ತದೆ. ಏನೆಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರುತ್ತೆ. ಲಾರಿಗಳು ಮುಷ್ಕರ ಆಯ್ತು ಅಂತಂದ್ರೆ ಒಂದು ರೀತಿಯಲ್ಲಿ ನೀವು ನಮ್ಮ ವಾಟಾಳ್ ನಾಗರಾಜ್ ಬಂದ್ ಅಂತ ಕರೆ ಕೊಡ್ತಾರಲ್ಲ, ಕರೆ ಕೊಡಬೇಕಾದ ಅಗತ್ಯ ಇಲ್ಲ, ತಾನೇ ಬಂದಾಗ್ಬಿಡ್ತದೆ. ಹಾಗಾಗಿ ಸಿದ್ದರಾಮಯ್ಯನವರು ಲಾರಿ ಮಾಲೀಕರ ಸಂಘ ಇಬ್ಬರು ಸೇರಿ ಒಂದು ಫೈನಲ್ ಡಿಸಿಷನ್ಗೆ ಬರೋದು ಒಳ್ಳೇದು. ಯಾಕಂತಂದ್ರೆ ಯಾರಾದ್ರೂ ಒಬ್ಬರು ಸ್ವಲ್ಪ ತಲೆ ಬಾಗಿಸಲೇಬೇಕು, ಇಲ್ಲ ಅಂತಂದ್ರೆ ಅದಕ್ಕೊಂದು ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ. ಆ ಕನ್ಕ್ಲೂಷನ್ಗೆ ಬರಲಿ ಅಂತ ಹಾರೈಸ್ತಾ ಇವತ್ತಿನ ಬಿಗ್ ಮಾರ್ನಿಂಗ್ ಮುಗಿಸ್ತಾ ಇದೀವಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ತೈಲ ದರ ಏರಿಕೆ ವಿರುದ್ಧ ಲಾರಿ ಮಾಲೀಕರು ಸಮರ ಸಾರಿದ್ದಾರೆ. ಸಿಎಂ ಜೊತೆ ಮಾತಾಡಿದ್ರು, ಸಾರಿಗೆ ಸಚಿವರ ಜೊತೆ ನಿನ್ನೆ ಮಾತಾಡಿದ್ರು. ಎರಡೂ ಸಂಧಾನ ಸಭೆಗಳು ವಿಫಲ ಆಯಿತು. ರಾಜ್ಯಾದ್ಯಂತ ಇವತ್ತು ಮತ್ತೆ ಮುಷ್ಕರ ಮುಂದುವರಿಯಲಿದೆ. ಇವತ್ತು 7 ಲಕ್ಷಕ್ಕೂ ಹೆಚ್ಚು ಲಾರಿಗಳು ಸಂಚಾರವನ್ನ ಸಂಪೂರ್ಣ ಸ್ತಬ್ಧಗೊಳಿಸಿದ್ದಾವೆ. ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ತರಕಾರಿಗಳು, ಹಣ್ಣುಗಳು, ಆಮೇಲೆ ಬೇಕಾದಂತ ಗೂಡ್ಸ್ ಏನು ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾರಂತೆ ಚಾಲಕರ ಜೊತೆ. ಆ ಸಭೆಯ ಬಳಿಕ ಇನ್ನಷ್ಟು ಉಗ್ರ ಹೋರಾಟಕ್ಕೆ ಚಿಂತನೆಯನ್ನ ಕೈಗೊಂಡಿದ್ದಾರೆ. ಏನಾಗುತ್ತೆ ಹಾಗಾದ್ರೆ ಲಾರಿ ಮುಷ್ಕರ? ಬಹಳ ಮುಖ್ಯವಾಗಿ ಈ ಷಣ್ಮುಗಪ್ಪ ಇದರ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ. ನಾನು ನಿನ್ನೆ ಹೇಳ್ತಾ ಇದ್ದೆ, ಅವರು ಈಗಲೂ ಅವರೇ ಅಧ್ಯಕ್ಷರು. ಒಂದು 10 ವರ್ಷದ ಹಿಂದೆ ಪಾಪ ಕೂದಲೆಲ್ಲ ಕಪ್ಪಿತ್ತು ಅವ್ರದ್ದು ಪಾಪ. ಹಾಗೆ ಬಟ್ ಭಯಂಕರ ಪವರ್ಫುಲ್ ಮನುಷ್ಯ ಒಂಥರ. ಬೇಸಿಕಲಿ ತಮಿಳುನಾಡೇನೋ ಗೊತ್ತಿಲ್ಲ ನನಗೆ ಅವರ ಭಾಷೆಯಲ್ಲಿ, ಬಟ್ ಬಹಳ ಅದ್ಭುತ ಕನ್ನಡ ಮಾತಾಡ್ತಾರೆ. ನಾವು ಅದು ಯಾವುದೇ ಕನ್ನಡಕ್ಕೂ ನೋಡಿ ಅವರ ಮಿಡ್ಡಲ್ಲಿ ಕಾಣ್ತಾರಲ್ಲ ಅವರೇ. ಬಟ್ ಅವರಾದ್ರೂ ಏನ್ರಿ ಮಾಡ್ಬೇಕು ಪಾಪ. ಈಗ ತೈಲ ಬೆಲೆ ಅಂತ ಹೇಳುವಾಗ ದಸಕ್ ಅನ್ನೋದು ಯಾಕೆ ಗೊತ್ತಾ, ನಿಮ್ ಮೇಡಮ್ ಒಂದಕ್ಕೊಂದು ಲಿಂಕ್, ಎಲ್ಲದಕ್ಕೂ ಲಿಂಕು. ತರಕಾರಿಗೆ ಲಿಂಕು, ಮೀನಿಗೆ ಲಿಂಕು, ಹೋಟೆಲ್ಗೆ ಲಿಂಕು, ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟೇಷನ್ಗೆ ಲಿಂಕು, ಎಲ್ಲದಕ್ಕೂ ಲಿಂಕು. ಬಟ್ ಈಗ ಸರ್ಕಾರ ನೋಡಿ, ಸರ್ಕಾರ ಅವರಿಬ್ಬರ ನಡುವೆ 2ನೇ ದಿವಸ ಇವತ್ತು ಮಾತುಕತೆ. 7 ಲಕ್ಷ ಲಾರಿಗಳು ಸಂಚಾರ ಸಂಪೂರ್ಣ ಸ್ತಬ್ಧ ಮಾಡಿದೆ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ. ಅದಾಗುವಂತ ನಾವು ಸಿಂಪಲ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ, ಯಾವುದು ತರಕಾರಿ ಮತ್ತೊಂದು ಅಂತೇಳಿ. ನಾಳೆ ಪೆಟ್ರೋಲ್ ಡೀಸೆಲ್ ಹೆಚ್ಚು ಕಡಿಮೆ ಆಗುತ್ತೆ ರೀ. ಯಾಕಂದ್ರೆ ಅದು ಗಾಡಿ ಬರ್ಬೇಕಲ್ಲ, ನೀವು ಕರ್ಕೊಂಡ್ ಬರ್ಬೇಕಲ್ಲ. ಆಮೇಲೆ ಎಷ್ಟೋ ಮನೆಗಳು ಶಿಫ್ಟ್ ಮಾಡ್ತಾ ಇರ್ತಾರೆ, ಅದೆಲ್ಲ ನಿಂತೋಗ್ಬಿಡ್ತದೆ. ಏನೆಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರುತ್ತೆ. ಲಾರಿಗಳು ಮುಷ್ಕರ ಆಯ್ತು ಅಂತಂದ್ರೆ ಒಂದು ರೀತಿಯಲ್ಲಿ ನೀವು ನಮ್ಮ ವಾಟಾಳ್ ನಾಗರಾಜ್ ಬಂದ್ ಅಂತ ಕರೆ ಕೊಡ್ತಾರಲ್ಲ, ಕರೆ ಕೊಡಬೇಕಾದ ಅಗತ್ಯ ಇಲ್ಲ, ತಾನೇ ಬಂದಾಗ್ಬಿಡ್ತದೆ. ಹಾಗಾಗಿ ಸಿದ್ದರಾಮಯ್ಯನವರು ಲಾರಿ ಮಾಲೀಕರ ಸಂಘ ಇಬ್ಬರು ಸೇರಿ ಒಂದು ಫೈನಲ್ ಡಿಸಿಷನ್ಗೆ ಬರೋದು ಒಳ್ಳೇದು. ಯಾಕಂತಂದ್ರೆ ಯಾರಾದ್ರೂ ಒಬ್ಬರು ಸ್ವಲ್ಪ ತಲೆ ಬಾಗಿಸಲೇಬೇಕು, ಇಲ್ಲ ಅಂತಂದ್ರೆ ಅದಕ್ಕೊಂದು ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ. ಆ ಕನ್ಕ್ಲೂಷನ್ಗೆ ಬರಲಿ ಅಂತ ಹಾರೈಸ್ತಾ ಇವತ್ತಿನ ಬಿಗ್ ಮಾರ್ನಿಂಗ್ ಮುಗಿಸ್ತಾ ಇದೀವಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ತೈಲ ದರ ಏರಿಕೆ ವಿರುದ್ಧ ಲಾರಿ ಮಾಲೀಕರು ಸಮರ ಸಾರಿದ್ದಾರೆ. ಸಿಎಂ ಜೊತೆ ಮಾತಾಡಿದ್ರು, ಸಾರಿಗೆ ಸಚಿವರ ಜೊತೆ ನಿನ್ನೆ ಮಾತಾಡಿದ್ರು. ಎರಡೂ ಸಂಧಾನ ಸಭೆಗಳು ವಿಫಲ ಆಯಿತು. ರಾಜ್ಯಾದ್ಯಂತ ಇವತ್ತು ಮತ್ತೆ ಮುಷ್ಕರ ಮುಂದುವರಿಯಲಿದೆ. ಇವತ್ತು 7 ಲಕ್ಷಕ್ಕೂ ಹೆಚ್ಚು ಲಾರಿಗಳು ಸಂಚಾರವನ್ನ ಸಂಪೂರ್ಣ ಸ್ತಬ್ಧಗೊಳಿಸಿದ್ದಾವೆ. ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ತರಕಾರಿಗಳು, ಹಣ್ಣುಗಳು, ಆಮೇಲೆ ಬೇಕಾದಂತ ಗೂಡ್ಸ್ ಏನು ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾರಂತೆ ಚಾಲಕರ ಜೊತೆ.
ಆ ಸಭೆಯ ಬಳಿಕ ಇನ್ನಷ್ಟು ಉಗ್ರ ಹೋರಾಟಕ್ಕೆ ಚಿಂತನೆಯನ್ನ ಕೈಗೊಂಡಿದ್ದಾರೆ. ಸೊ ಏನಾಗುತ್ತೆ ಹಾಗಾದ್ರೆ ಲಾರಿ ಮುಷ್ಕರ? ಬಹಳ ಮುಖ್ಯವಾಗಿ ಈ ಷಣ್ಮುಗಪ್ಪ ಇದರ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ. ನಾನು ನಿನ್ನೆ ಹೇಳ್ತಾ ಇದ್ದೆ, ಅವರು ಈಗಲೂ ಅವರೇ ಅಧ್ಯಕ್ಷರು. ಒಂದು 10 ವರ್ಷದ ಹಿಂದೆ ಪಾಪ ಕೂದಲೆಲ್ಲ ಕಪ್ಪಿತ್ತು ಅವ್ರದ್ದು ಪಾಪ ಹಾಗೆ. ಬಟ್ ಭಯಂಕರ ಪವರ್ಫುಲ್ ಮನುಷ್ಯ ಒಂಥರ. ಬೇಸಿಕಲಿ ತಮಿಳುನಾಡೇನೋ ಗೊತ್ತಿಲ್ಲ ನನಗೆ ಅವರ ಭಾಷೆಯಲ್ಲಿ, ಬಟ್ ಬಹಳ ಅದ್ಭುತ ಕನ್ನಡ ಮಾತಾಡ್ತಾರೆ. ನಾವು ಅದು ಯಾವುದೇ ಕನ್ನಡಕ್ಕೂ ನೋಡಿ ಅವರ ಮಿಡ್ಡಲ್ಲಿ ಕಾಣ್ತಾರಲ್ಲ ಅವರೇ. ಬಟ್ ಅವರಾದ್ರೂ ಏನ್ರಿ ಮಾಡ್ಬೇಕು ಪಾಪ. ಈಗ ತೈಲ ಬೆಲೆ ಅಂತ ಹೇಳುವಾಗ ದಸಕ್ ಅನ್ನೋದು ಯಾಕೆ ಗೊತ್ತಾ, ನಿಮ್ ಮೇಡಮ್ ಒಂದಕ್ಕೊಂದು ಲಿಂಕ್, ಎಲ್ಲದಕ್ಕೂ ಲಿಂಕು. ತರಕಾರಿಗೆ ಲಿಂಕು, ಮೀನಿಗೆ ಲಿಂಕು, ಹೋಟೆಲ್ಗೆ ಲಿಂಕು, ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟೇಷನ್ಗೆ ಲಿಂಕು, ಎಲ್ಲದಕ್ಕೂ ಲಿಂಕು. ಬಟ್ ಈಗ ಸರ್ಕಾರ ನೋಡಿ, ಸರ್ಕಾರ ಅವರಿಬ್ಬರ ನಡುವೆ 2ನೇ ದಿವಸ ಇವತ್ತು ಮಾತುಕತೆ. 7 ಲಕ್ಷ ಲಾರಿಗಳು ಸಂಚಾರ ಸಂಪೂರ್ಣ ಸ್ತಬ್ಧ ಮಾಡಿದೆ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ. ಅದಾಗುವಂತ ನಾವು ಸಿಂಪಲ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ, ಯಾವುದು ತರಕಾರಿ ಮತ್ತೊಂದು ಅಂತೇಳಿ. ನಾಳೆ ಪೆಟ್ರೋಲ್ ಡೀಸೆಲ್ ಹೆಚ್ಚು ಕಡಿಮೆ ಆಗುತ್ತೆ ರೀ. ಯಾಕಂದ್ರೆ ಅದು ಗಾಡಿ ಬರ್ಬೇಕಲ್ಲ, ನೀವು ಕರ್ಕೊಂಡ್ ಬರ್ಬೇಕಲ್ಲ. ಆಮೇಲೆ ಎಷ್ಟೋ ಮನೆಗಳು ಶಿಫ್ಟ್ ಮಾಡ್ತಾ ಇರ್ತಾರೆ, ಅದೆಲ್ಲ ನಿಂತೋಗ್ಬಿಡ್ತದೆ. ಏನೆಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರುತ್ತೆ. ಲಾರಿಗಳು ಮುಷ್ಕರ ಆಯ್ತು ಅಂತಂದ್ರೆ ಒಂದು ರೀತಿಯಲ್ಲಿ ನೀವು ನಮ್ಮ ವಾಟಾಳ್ ನಾಗರಾಜ್ ಬಂದ್ ಅಂತ ಕರೆ ಕೊಡ್ತಾರಲ್ಲ, ಕರೆ ಕೊಡಬೇಕಾದ ಅಗತ್ಯ ಇಲ್ಲ, ತಾನೇ ಬಂದಾಗ್ಬಿಡ್ತದೆ. ಹಾಗಾಗಿ ಸಿದ್ದರಾಮಯ್ಯನವರು ಲಾರಿ ಮಾಲೀಕರ ಸಂಘ ಇಬ್ಬರು ಸೇರಿ ಒಂದು ಫೈನಲ್ ಡಿಸಿಷನ್ಗೆ ಬರೋದು ಒಳ್ಳೇದು. ಯಾಕಂತಂದ್ರೆ ಯಾರಾದ್ರೂ ಒಬ್ಬರು ಸ್ವಲ್ಪ ತಲೆ ಬಾಗಿಸಲೇಬೇಕು, ಇಲ್ಲ ಅಂತಂದ್ರೆ ಅದಕ್ಕೊಂದು ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ. ಆ ಕನ್ಕ್ಲೂಷನ್ಗೆ ಬರಲಿ ಅಂತ ಹಾರೈಸ್ತಾ ಇವತ್ತಿನ ಬಿಗ್ ಮಾರ್ನಿಂಗ್ ಮುಗಿಸ್ತಾ ಇದೀವಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ತೈಲ ದರ ಏರಿಕೆ ವಿರುದ್ಧ ಲಾರಿ ಮಾಲೀಕರು ಸಮರ ಸಾರಿದ್ದಾರೆ. ಸಿಎಂ ಜೊತೆ ಮಾತಾಡಿದ್ರು, ಸಾರಿಗೆ ಸಚಿವರ ಜೊತೆ ನಿನ್ನೆ ಮಾತಾಡಿದ್ರು. 2 ಸಂಧಾನ ಸಭೆಗಳು ವಿಫಲ ಆಯಿತು. ರಾಜ್ಯಾದ್ಯಂತ ಇವತ್ತು ಮತ್ತೆ ಮುಷ್ಕರ ಮುಂದುವರಿಯಲಿದೆ. ಇವತ್ತು 7 ಲಕ್ಷಕ್ಕೂ ಹೆಚ್ಚು ಲಾರಿಗಳು ಸಂಚಾರವನ್ನ ಸಂಪೂರ್ಣ ಸ್ತಬ್ಧಗೊಳಿಸಿದ್ದಾವೆ. ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ತರಕಾರಿಗಳು, ಹಣ್ಣುಗಳು, ಆಮೇಲೆ ಬೇಕಾದಂತ ಗೂಡ್ಸ್ ಏನು ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾರಂತೆ ಚಾಲಕರ ಜೊತೆ. ಆ ಸಭೆಯ ಬಳಿಕ ಇನ್ನಷ್ಟು ಉಗ್ರ ಹೋರಾಟಕ್ಕೆ ಚಿಂತನೆಯನ್ನ ಕೈಗೊಂಡಿದ್ದಾರೆ. ಸೊ ಏನಾಗುತ್ತೆ ಹಾಗಾದ್ರೆ ಲಾರಿ ಮುಷ್ಕರ? ಬಹಳ ಮುಖ್ಯವಾಗಿ ಈ ಷಣ್ಮುಗಪ್ಪ ಇದರ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ. ನಾನು ನಿನ್ನೆ ಹೇಳ್ತಾ ಇದ್ದೆ, ಅವರು ಈಗಲೂ ಅವರೇ ಅಧ್ಯಕ್ಷರು. ಒಂದು 10 ವರ್ಷದ ಹಿಂದೆ ಪಾಪ ಕೂದಲೆಲ್ಲ ಕಪ್ಪಿತ್ತು ಅವ್ರದ್ದು ಪಾಪ ಹಾಗೆ. ಬಟ್ ಭಯಂಕರ ಪವರ್ಫುಲ್ ಮನುಷ್ಯ ಒಂಥರ. ಬೇಸಿಕಲಿ ತಮಿಳುನಾಡೇನೋ ಗೊತ್ತಿಲ್ಲ ನನಗೆ ಅವರ ಭಾಷೆಯಲ್ಲಿ, ಬಟ್ ಬಹಳ ಅದ್ಭುತ ಕನ್ನಡ ಮಾತಾಡ್ತಾರೆ. ನಾವು ಅದು ಯಾವುದೇ ಕನ್ನಡಕ್ಕೂ ನೋಡಿ ಅವರ ಮಿಡ್ಡಲ್ಲಿ ಕಾಣ್ತಾರಲ್ಲ ಅವರೇ. ಬಟ್ ಅವರಾದ್ರೂ ಏನ್ರಿ ಮಾಡ್ಬೇಕು ಪಾಪ. ಈಗ ತೈಲ ಬೆಲೆ ಅಂತ ಹೇಳುವಾಗ ದಸಕ್ ಅನ್ನೋದು ಯಾಕೆ ಗೊತ್ತಾ, ನಿಮ್ ಮೇಡಮ್ ಒಂದಕ್ಕೊಂದು ಲಿಂಕ್, ಎಲ್ಲದಕ್ಕೂ ಲಿಂಕು. ತರಕಾರಿಗೆ ಲಿಂಕು, ಮೀನಿಗೆ ಲಿಂಕು, ಹೋಟೆಲ್ಗೆ ಲಿಂಕು, ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟೇಷನ್ಗೆ ಲಿಂಕು, ಎಲ್ಲದಕ್ಕೂ ಲಿಂಕು. ಬಟ್ ಈಗ ಸರ್ಕಾರ ನೋಡಿ, ಸರ್ಕಾರ ಅವರಿಬ್ಬರ ನಡುವೆ 2ನೇ ದಿವಸ ಇವತ್ತು ಮಾತುಕತೆ. 7 ಲಕ್ಷ ಲಾರಿಗಳು ಸಂಚಾರ ಸಂಪೂರ್ಣ ಸ್ತಬ್ಧ ಮಾಡಿದೆ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ. ಅದಾಗುವಂತ ನಾವು ಸಿಂಪಲ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ, ಯಾವುದು ತರಕಾರಿ ಮತ್ತೊಂದು ಅಂತೇಳಿ. ನಾಳೆ ಪೆಟ್ರೋಲ್ ಡೀಸೆಲ್ ಹೆಚ್ಚು ಕಡಿಮೆ ಆಗುತ್ತೆ ರೀ. ಯಾಕಂದ್ರೆ ಅದು ಗಾಡಿ ಬರ್ಬೇಕಲ್ಲ, ನೀವು ಕರ್ಕೊಂಡ್ ಬರ್ಬೇಕಲ್ಲ. ಆಮೇಲೆ ಎಷ್ಟೋ ಮನೆಗಳು ಶಿಫ್ಟ್ ಮಾಡ್ತಾ ಇರ್ತಾರೆ, ಅದೆಲ್ಲ ನಿಂತೋಗ್ಬಿಡ್ತದೆ. ಏನೆಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರುತ್ತೆ. ಲಾರಿಗಳು ಮುಷ್ಕರ ಆಯ್ತು ಅಂತಂದ್ರೆ ಒಂದು ರೀತಿಯಲ್ಲಿ ನೀವು ನಮ್ಮ ವಾಟಾಳ್ ನಾಗರಾಜ್ ಬಂದ್ ಅಂತ ಕರೆ ಕೊಡ್ತಾರಲ್ಲ, ಕರೆ ಕೊಡಬೇಕಾದ ಅಗತ್ಯ ಇಲ್ಲ, ತಾನೇ ಬಂದಾಗ್ಬಿಡ್ತದೆ. ಹಾಗಾಗಿ ಸಿದ್ದರಾಮಯ್ಯನವರು ಲಾರಿ ಮಾಲೀಕರ ಸಂಘ ಇಬ್ಬರು ಸೇರಿ ಒಂದು ಫೈನಲ್ ಡಿಸಿಷನ್ಗೆ ಬರೋದು ಒಳ್ಳೇದು. ಯಾಕಂತಂದ್ರೆ ಯಾರಾದ್ರೂ ಒಬ್ಬರು ಸ್ವಲ್ಪ ತಲೆ ಬಾಗಿಸಲೇಬೇಕು, ಇಲ್ಲ ಅಂತಂದ್ರೆ ಅದಕ್ಕೊಂದು ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ. ಆ ಕನ್ಕ್ಲೂಷನ್ಗೆ ಬರಲಿ ಅಂತ ಹಾರೈಸ್ತಾ ಇವತ್ತಿನ ಬಿಗ್ ಮಾರ್ನಿಂಗ್ ಮುಗಿಸ್ತಾ ಇದೀವಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.